ಬೆಂಗಳೂರಲ್ಲಿ 35 ವರ್ಷದ ಮಹಿಳೆಯ ಕೊಲೆಯಾಗಿದೆ. ಅಪ್ರಾಪ್ತ ಮಗಳು ಹಾಗೇನೆ 4 ಜನ ಸ್ನೇಹಿತರು ಸೇರ್ಕೊಂಡು ಕೊಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಸ್ನೇಹಿತರ ಜೊತೆ ಸೇರ್ಕೊಂಡು ತಾಯಿಯನ್ನೇ ಮಗಳು ಕೊಂದು ಹಾಕಿದ್ಲ. ಹಂಗಾದ್ರೆ ಉಸಿರುಗಟ್ಟಿಸಿ ಕೊಲೆ ಮಾಡಿ ನೇಣನ್ನ ಹಾಕಿಬಿಟ್ಟಿದ್ದಾರೆ ಅಪ್ರಾಪ್ತರು. ಬೆಂಗಳೂರಿನ ಸುಬ್ರಹ್ಮಣ್ಯಪುರದಲ್ಲಿ ನಡೆದಿರುವಂತಹ ಘಟನೆ. ಸ್ನೇಹಿತರ ಜೊತೆ ಸೇರ್ಕೊಂಡು ಅಪ್ರಾಪ್ತ ಮಗಳೇ ತಾಯಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿ ನೇಣು ಹಾಕಿದ್ದಾರೆ. ಸರ್ಕಲ್ ಮಾರಮ್ಮ ದೇವಸ್ಥಾನದ ಬಳಿಯಲ್ಲಿ ನಡೆದಿರುವಂತಹ ಘಟನೆ. ಕಳೆದ 25ನೇ ತಾರೀಕು 35 ವರ್ಷದ ನೇತ್ರಾವತಿ ಕೊಲೆಯಾಗಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿತ್ತು. ಸರ್ಕಲ್ ಮಾರಮ್ಮ ದೇವಸ್ಥಾನದ ಹತ್ರ ನಡೆದಿರುವಂತಹ ಘಟನೆ. ಇದೊಂದು ಆತ್ಮಹತ್ಯೆ ಪ್ರಕರಣ ಅಂತೇಳಿ ಪೊಲೀಸರು ಕೇಸನ್ನ ದಾಖಲು ಮಾಡಿಕೊಂಡಿದ್ರು. 25ನೇ ತಾರೀಕು 35 ವರ್ಷದ ನೇತ್ರಾವತಿ ಕೊಲೆಯಾಗಿದ್ದು ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಸಿಕ್ಕಿದ್ರಿಂದ ಆತ್ಮಹತ್ಯೆ ಪ್ರಕರಣ ಅಂತೇಳಿ ಪೊಲೀಸರು ದಾಖಲು ಮಾಡಿಕೊಂಡಿದ್ರು. ಇನ್ನು ಮೃತಳ ಅಕ್ಕ ಅನಿತಾರಿಂದ ತಂಗಿ ಸಾವಿನ ಬಗ್ಗೆ ದೂರು ದಾಖಲಾಗಿತ್ತು. ನನ್ನ ತಂಗಿ ಮಗಳು ಎಲ್ಲೂ ಕಾಣಿಸ್ತಿಲ್ಲ ಅಂತಾನೂ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು. 2 ದಿನ ಆದ್ಮೇಲೆ ಈ ಮಗಳು ವಾಪಸ್ ಬಂದಿದ್ದಾಳೆ ಮನೆಗೆ. ಇಲ್ಲಿ ಅಪ್ರಾಪ್ತ ಮಗಳು ಆಕೆಯ ಸ್ನೇಹಿತರ ಜೊತೆ ಸೇರ್ಕೊಂಡು ಅಮ್ಮನನ್ನೇ ಕೊಂದು ಹಾಕಿರುವಂತ ಘಟನೆ ಇದು. ಆರೋಪವನ್ನ ಮಗಳ ಮೇಲೆ ಹೊರಿಸಲಾಗಿದೆ. 35 ವರ್ಷದ ನೇತ್ರಾವತಿ ಅನ್ನೋರು ಸುಬ್ರಹ್ಮಣ್ಯಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಗಾದ್ರೆ ಕೊಲೆ ಮಾಡಿ ಅಪ್ರಾಪ್ತರು ಸೇರ್ಕೊಂಡು ತಾಯಿಯನ್ನ ನೇಣು ಹಾಕಿದ್ರ. ಹಾಗಾದ್ರೆ ಸದ್ಯಕ್ಕೆ ಪೊಲೀಸರು ಆಕೆಯನ್ನ ನೋಡಿದಾಗ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಇದ್ದಿದ್ರಿಂದ ಇದೊಂದು ಆತ್ಮಹತ್ಯೆ ಕೇಸ್ ಅಂತ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ರು. ಆದ್ರೆ ಈಗ ಗೊತ್ತಾಗ್ತಿರುವಂತಹ ವಿಷಯ ಅಪ್ರಾಪ್ತರಿಂದಲೇ ಈಕೆ 35 ವರ್ಷದ ಮಹಿಳೆ ಮರ್ಡರ್ ಆಗಿದ್ದಾರೆ, ಅಂದ್ರೆ ಕೊಲೆ ಆಗಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿಬರ್ತಾ ಇದೆ. ಹಾಗಾದ್ರೆ ಏನಾಗಿತ್ತು ಈ ಕೇಸಲ್ಲಿ? ಅಕ್ಟೋಬರ್ 25ನೇ ತಾರೀಕು ರಾತ್ರಿ 10ವರೆಗೆ ನೇತ್ರಾವತಿಯನ್ನ ಕೊಲೆ ಮಾಡಲಾಗಿದೆ. ನೇತ್ರಾವತಿ ಮನೆಗೆ ಮಗಳ ಸ್ನೇಹಿತರು ಬಂದಿದ್ರು. ಇಲ್ಲಿ ಅಪ್ರಾಪ್ತ ಹುಡುಗಿ ಏನಿದ್ದಾಳೆ ನೇತ್ರಾವತಿ ಮಗಳು ಓರ್ವ ಯುವಕನನ್ನ ಇಷ್ಟಪಡ್ತಾ ಇದ್ಲಂತ. ಆಕೆ ಯಾಕೆ ಬಂದಿದ್ದೀರಿ ಅಂತ ಹೇಳಿ ಆ ಸಂದರ್ಭದಲ್ಲಿ ನೇತ್ರಾವತಿ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸರಿಗೆ ಫೋನ್ ಮಾಡ್ತೀನಿ ಅಂತಾನೂ ಕೂಡ ಅವ್ರು ಹೇಳಿದ್ದಾರೆ, ಗದರಿಸಿದ್ದಾರೆ. ಆ ಟೈಮ್ನಲ್ಲಿ ನೇತ್ರಾವತಿ ಕುತ್ತಿಗೆಗೆ ಟವಲ್ನಿಂದ ಹುಡುಗರು ಬಿಗಿದು ಬಿಟ್ಟಿದ್ದಾರೆ. ನಂತರ ರೂಮಿಗೆ ಎಳ್ಕೊಂಡು ಹೋಗಿ ನೇಣು ಹಾಕಿ ಕೊಲೆ ಮಾಡಿದ್ದಾರೆ. ಸೀರೆಯಿಂದ ಫ್ಯಾನ್ಗೆ ನೇಣನ್ನ ಹಾಕಿದ್ದಾರೆ ಅಪ್ರಾಪ್ತರು. ಮಗಳಿಗೆ ಚಾಕು ತೋರಿಸಿ ಬೆದರಿಸಿದ್ದಾರಂತೆ ಹುಡುಗರು. ಸ್ನೇಹಿತರೇ ಅಮ್ಮನನ್ನ ಕೊಂದ್ರು ಅಂತ ಹೇಳಿ ಬಾಲಕಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ತಾಯಿ ಸಾವಿನ ಬಳಿಕ 3 ದಿನ ಮನೆಗೆ ಬಂದಿರಲಿಲ್ಲ ಮಗಳು, ಅಪ್ರಾಪ್ತ ವಯಸ್ಸಿನ ಮಗಳು. ಪೊಲೀಸ್ ವಿಚಾರಣೆಯಲ್ಲಿ ಅಮ್ಮನ ಕೊಲೆ ವಿಚಾರವನ್ನ ಆಕೆ ಬಯಲು ಮಾಡಿದ್ದಾಳೆ. ಒಂದು ಹುಡುಗನನ್ನ ಆಕೆ ಇಷ್ಟಪಡ್ತಾ ಇದ್ಲು. ಅವತ್ತು 25ನೇ ತಾರೀಕು ರಾತ್ರಿ 10ವರೆಗೆ ಬಂದಂತ ಅಪ್ರಾಪ್ತಿಯ ಸ್ನೇಹಿತರು ಈ ನೇತ್ರಾವತಿಯನ್ನ ಕೊಲೆ ಮಾಡಿದಾರಂತೆ. ಫ್ಯಾಮಿಲಿ ಅದೇ ಬಾಡಿಗೆ ಇದ್ರಲ್ಲಿ ಬಾಡಿಗೆ ಇದೇನೋ ಇದು ಮಾಡ್ಕೊಂಡ್ರಂತೆ ಗೊತ್ತಿಲ್ಲ ನನಗೆ. ಅದೇ ಸೋಮವಾರ ಫೋನ್ ಬಂತು. ಸೋಮವಾರ ಅದು ಯಾವಾಗಾಯ್ತು ವಿಚಾರ ಗೊತ್ತಿಲ್ಲ. ಪೊಲೀಸರೆಲ್ಲ ನಮ್ಮ ಬರೋಷ್ಟೊತ್ತಲ್ಲಿ ನಿಂತಿದ್ರಲ್ಲಿ. ಅದೇ ನಮ್ಮ ಮನೇಲಿ ಫೋನ್ ಹಾಕಿ ನಾನು ಡ್ಯೂಟಿ ಇದ್ದೆ. ಫೋನ್ ಹಾಕಿದ್ರು ಒಂದು 12:30 ಇರ್ಬೋದು. ಹಂಗಾಗ್ಬಿಟ್ಟದು ಹಿಂಗಾಗಿದ್ದೀರಿ ಮ್ಯಾಗಡೆ ಮನೆಯವ್ರು ಸೂಸೈಡ್ ಮಾಡ್ಕೊಂಬಿಟ್ಟಾರೆ ಅಂತ ಯಾರು ಏನೋ ಹೇಳಿದ್ರು. ಆಮೇಲೆ ಪೊಲೀಸರು ಬಂದು ಯಾರಪ್ಪ ನೀವು ಓನರ್ ಸರ್ ಅಂತಂದೆ. ಸರ್ ಇದ್ಕೊಂಡು ಅದೇ ಡೋರ್ ಓಪನ್ ಮಾಡಿದ್ರು. ಸರ್ ಅವ್ರೇನು ಇದು ಮಾಡ್ಕೊಂಡು ಹೋದ್ರು ಸರ್. ಅದ್ರ ಬಗ್ಗೆ ಅಷ್ಟೇ ಸರ್. ಅದೇ 2 ವರ್ಷ ಹೊರಡ ಇರ್ಬೋದು ಸರ್. ಅಂದಾಜು ಸರ್. ಅದೇ ಗಂಟೆ ಎಲ್ಲ ಗಾರೆ ಕೆಲಸದ ಅದು ಏನೋ ಮೇಸಿ ಏನೋ ಇಂಜಿನಿಯರ್ ಏನೋ ಹೇಳ್ತಾ ಇದ್ದ ಕೆಲಸ ಅವರು. ಈ ಅಮ್ಮ ಎಲ್ಲಿ ಬ್ಯಾಂಕ್ ಹತ್ರನೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ರು. ಹೌದು ಸರ್. ಫ್ಯಾಮಿಲಿ ಅದೇ ಬಾಡಿಗೆ ಇದ್ರಲ್ಲಿ ಬಾಡಿಗೆ ಇದೇನೋ ಇದು ಮಾಡ್ಕೊಂಡ್ರಂತೆ ಗೊತ್ತಿಲ್ಲ ನನಗೆ. ಅದೇ ಸೋಮವಾರ ಫೋನ್ ಬಂತು. ಸೋಮವಾರ ಅದು ಯಾವಾಗಾಯ್ತು ವಿಚಾರ ಗೊತ್ತಿಲ್ಲ. ಪೊಲೀಸರೆಲ್ಲ ನಮ್ಮ ಬರೋಷ್ಟೊತ್ತಲ್ಲಿ ನಿಂತಿದ್ರಲ್ಲಿ. ಅದೇ ನಮ್ಮ ಮನೇಲಿ ಫೋನ್ ಹಾಕಿ ನಾನು ಡ್ಯೂಟಿ ಇದ್ದೆ. ಫೋನ್ ಹಾಕಿದ್ರು ಒಂದು 12:30 ಇರ್ಬೋದು. ಹಂಗಾಗ್ಬಿಟ್ಟದು ಹಿಂಗಾಗಿದ್ದೀರಿ ಮ್ಯಾಗಡೆ ಮನೆಯವ್ರು ಸೂಸೈಡ್ ಮಾಡ್ಕೊಂಬಿಟ್ಟಾರೆ ಅಂತ ಯಾರು ಏನೋ ಹೇಳಿದ್ರು. ಆಮೇಲೆ ಪೊಲೀಸರು ಬಂದು ಯಾರಪ್ಪ ನೀವು ಓನರ್ ಸರ್ ಅಂತಂದೆ. ಸರ್ ಇದ್ಕೊಂಡು ಅದೇ ಡೋರ್ ಓಪನ್ ಮಾಡಿದ್ರು. ಸರ್ ಅವ್ರೇನು ಇದು ಮಾಡ್ಕೊಂಡು ಹೋದ್ರು ಸರ್. ಅದ್ರ ಬಗ್ಗೆ ಅಷ್ಟೇ ಸರ್. ಅದೇ 2 ವರ್ಷ ಹೊರಡ ಇರ್ಬೋದು ಸರ್. ಅಂದಾಜು ಸರ್. ಅದೇ ಗಂಟೆ ಎಲ್ಲ ಗಾರೆ ಕೆಲಸದ ಅದು ಏನೋ ಮೇಸಿ ಏನೋ ಇಂಜಿನಿಯರ್ ಏನೋ ಹೇಳ್ತಾ ಇದ್ದ ಕೆಲಸ ಅವರು. ಈ ಅಮ್ಮ ಎಲ್ಲಿ ಬ್ಯಾಂಕ್ ಹತ್ರನೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ರು. ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಅಕ್ಟೋಬರ್ 25ನೇ ತಾರೀಕು ರಾತ್ರಿ 10ವರೆಗೆ ಎಷ್ಟು ಜನ ಸ್ನೇಹಿತರು ಬಂದಿದ್ರಂತೆ ನೇತ್ರಾವತಿ ಮಗಳ ಫ್ರೆಂಡ್ಸ್. ಮತ್ತೆ ಆಕೆ ಅಂದ್ರೆ ತಾಯಿ ಕೊಲೆ ಆದ್ಮೇಲೆ ಎಲ್ಲಿ ಹೋಗಿದ್ಲಂತೆ 2-3 ದಿವಸ?
ಶರ್ಮಿತಾ, ಏನು ಬೆಂಗಳೂರಿನಲ್ಲಿ ಮಗಳು ಮತ್ತೆ ಆಕೆ ಸ್ನೇಹಿತರು ಸೇರಿ ಒಂದು ತಾಯಿಯನ್ನ ಕೊಲೆ ಮಾಡಿರುವಂಥ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಬಳಿ ನಡೆದಿರೋದು. ಏನು ಉತ್ತರಳ್ಳಿಯ ಒಂದು ಸರ್ಕಲ್ ಮಾರಮ್ಮ ದೇವಸ್ಥಾನ ಏನಿದೆ ಅಲ್ಲಿ ಅಕ್ಟೋಬರ್ 25ನೇ ತಾರೀಕು ರಾತ್ರಿ 10:30ಕ್ಕೆ 5 ಜನ ಸ್ನೇಹಿತರು ತನ್ನ ಸ್ನೇಹಿತನ ನೋಡೋದಕ್ಕೆ ಆ ಒಂದು ಮನೆಗೆ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ಬಾಲಕಿಯ ತಾಯಿ ಏನಿದ್ರೆ ಆಕೆ ಏನು ಇಷ್ಟೊತ್ತಿನಲ್ಲಿ ಎಲ್ಲರೂ ಕೂಡ ಮನೆಗೆ ಬಂದಿದ್ದಾರೆ, ನಾನು ಇದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತೀನಿ, ಫೋನ್ ಮಾಡ್ತೀನಿ ಅಂತೇಳಿ ಒಂದು ಬೆದರಿಕೆಯನ್ನು ಹಾಕಿದ್ರು. ನಂತರ ಇದರಿಂದ ಬೆದರಂತ ಬಾಲಕರು ಏನಿದ್ರೆ ಅವರು ಒಂದು ಟವಲ್ ಅನ್ನು ಹಿಡಿದು ಆ ಒಂದು ಮಹಿಳೆಯ ಒಂದು ಕುತ್ತಿಗೆಯನ್ನು ಬಿಗಿತಾರೆ. ಈ ಒಂದು ಸಂದರ್ಭದಲ್ಲಿ ಉಸಿರುಗಟ್ಟಿ ಆಕೆ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿರೋದು. ಬಳಿಕ ಆ ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತೇಳಿ ಕೂಡಲೇ ಏನು ಮಹಿಳೆ ಮೃತದೇಹವನ್ನು ರೂಮ್ಗೆ ಎಳೆದೊಯ್ದು ಅಲ್ಲಿ ಸೀರೆಯಿಂದ ಒಂದು ನೇಣನ್ನು ಬಿಗಿದು ಕೂಡ ಈಗ ಏನು ಹತ್ಯೆಯನ್ನು ಕೂಡ ಮಾಡಿದರೆ. ನಂತರ ಆಕೆ ಸಾವನ್ನಪ್ಪಿದ ಬಳಿಕ ಎಲ್ಲರೂ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಇನ್ಕ್ಲೂಡಿಂಗ್ ಆಕೆ ಮಗಳೇನಿದ್ರೆ ಆಕೆ ಕೂಡ ತನ್ನ ಸ್ನೇಹಿತೆಯ ಮನೆಗೆ ಹೋಗಿ ಸುಮಾರು 3-4 ದಿನಗಳ ನಂತರ ತನ್ನ ತಾಯಿಯ ಸಾವಿನ ಸುದ್ದಿ ತಿಳಿದು ವಾಪಸ್ ಬರುವಂಥದ್ದು. ವಾಪಸ್ ಬಂದು ನಿನ್ನೆ ಮಧ್ಯಾಹ್ನ ತನ್ನ ದೊಡ್ಡಮ್ಮನ ಬಳಿ ಈ ಒಂದು ವಿಚಾರವನ್ನು ಹೇಳ್ತಾಳೆ, ಈ ರೀತಿ ಆಯಿತು ಅಂತೇಳಿ. ಬಳಿಕ ದೊಡ್ಡಮ್ಮನಿಗೆ ಮಗಳ ಮೇಲೆ ಒಂದು ಅನುಮಾನ ಮೂಡುತ್ತೆ, ಯಾಕಂದರೆ ಈಕೆ ಕಳೆದ 3-4 ದಿನಗಳಿಂದ ಕಾಣಿಸೋದಿಲ್ಲ, ಅದರಿಂದ ಈಕೆ ಮೇಲೆ ಅನುಮಾನ ಇದೆ ಅಂತೇಳಿ ಪೊಲೀಸರಿಗೆ ಒಂದು ದೂರನ್ನು ಕೊಟ್ಟಾಗ ನಂತರ ಪೊಲೀಸರು ಇದ್ರ ಬಗ್ಗೆ ಒಂದು ತನಿಖೆಯನ್ನು ಕೈಗೊಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು 5 ಜನ ಅಪ್ರಾಪ್ತರು ಸೇರಿ ಈ ಒಂದು ಕೊಲೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಬೆಳಕಿಗೆ ಬಂದಿದ್ದು. ಸದ್ಯ 5 ಕೂಡ ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಇದ್ರ ಬಗ್ಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಏನು ಆ ಮೃತ ಮಹಿಳೆ ನೇತ್ರಾವತಿ ಏನಿದ್ರೆ ಆಕೆ ಹಕ್ಕ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಈಗ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿಯನ್ನು ಥ್ಯಾಂಕ್ ಯು ಮುನಿರಾಜು.